ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗದೋಂ ತಕತರಿ ಗಿಟದೋಂ ತಕತರಿ ತಗದೋಂ ತಕತರಿ ಗಿಟದೋಂ ತಕತರಿ ಗಿಟ ಗಿಟ ತಗದೋಂ. ಹೇಳಿದ್ ನೆನ್ಪಿದ್ಯಾ? ಶಂಕ್ರು, ಹೇಳಿ ಮೇಡಮ್. ಇಷ್ಟೊತ್ತಾಯ್ತು ಇನ್ನೂ ಮಲಗಿಲ್ವಾ? ಅದು ಏನಂದ್ರೆ ಮದ್ವೆ ಮನೆ ಅಲ್ವಾ ಮೇಡಮ್, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಹಾಗಾಗಿ ಓಡಾಡೋದಿದ್ದೇ ಇರುತ್ತಲ್ವಾ. ಈಗ ನೋಡಿ, ನಮ್ಮ ಅಚ್ಚೋಮ್ಮ ಅವ್ರನ್ನ ಮೇಕಪ್ ಮಾಡಿಸೋದಕ್ಕೆ ಅಂತ ಪಾರ್ಲರ್ಗೆ ಕರ್ಕೊಂಡು ಹೋಗ್ಬೇಕು. 3 ಗಂಟೆ 3:30 ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೇಕು. ಆ ಥರ ಕೆಲಸ ಇರುತ್ತೆ ಅಲ್ವಾ. ಯಾಕೆ ಪಾರ್ಲರಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇಡ ಬೇಡ, ಮದ್ವೆ ಹುಡುಗಿನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು. ಮೇಕಪ್ ಮಾಡೋರು ಇಲ್ಲೇ ಬರ್ತಾರಲ್ವಾ. ನೋಡಿ ಮಾತ್ರ ಮೇಡಮ್, ಇವಾಗ ಮೇಕಪ್ ಮಾಡ್ತಾ ಇದ್ದಾರಲ್ಲ, ಅವರು ಮತ್ತೆ ನಮ್ಮ ಅಚ್ಚೋಮ್ಮ ಅವರು ತುಂಬ ಕ್ಲೋಸ್ ಫ್ರೆಂಡ್ಸು. ಅದು ಅಲ್ಲದೆ ಮೇಕಪ್ ಚೆನ್ನಾಗಿ ಬರಬೇಕು ಅಂದರೆ ಅವ್ರ ಹತ್ರನೇ ಹೋಗಬೇಕು ಅಂತ ಹೇಳಿದ್ದಾರೆ. ಬೇಡ ಬೇಡ, ಅದು ಯಾರ ಫ್ರೆಂಡು? ಫೋನ್ ನಂಬರ್ ಕೊಡು, ನಾನೇ ಮಾತಾಡ್ತೀನಿ. ಇಲ್ಲ ಅಂದ್ರೆ ನನಗೆ ಗೊತ್ತಿರೋರು ಇದ್ದಾರೆ, ಅವ್ರನ್ನೇ ಕರೆಸ್ತೀನಿ. ಮೇಡಮ್ 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 ನೋಡಿ ಮೇಡಮ್, ಒಂದು ವಿಷಯನ ನಾವಿಬ್ರು ಮೊದಲು ಅರ್ಥ ಮಾಡ್ಕೊಂಬಿಡೋಣ. ಇವಾಗ ನಮ್ಮ ಅಚ್ಚೋಮ್ಮ ಅವ್ರಿಗೆ ಎಲ್ಲಿ ಮೇಕಪ್ ಮಾಡಿಸ್ಬೇಕು ಅಂತ ನಿರ್ಧಾರ ತಗೋಬೇಕಾಗಿರೋದು ನೀವು ಅಥವಾ ನಾನು ಅಲ್ಲ, ನಮ್ಮ ಯಜಮಾನ್ರು ವೀರಣ್ಣ ಅವರು. ಅವ್ರು ನಿರ್ಧಾರ ತಗೊಂಡಿದ್ದಾರೆ, ಅವ್ರಿಗೆ ಅಲ್ಲೇ ಮೇಕಪ್ ಮಾಡಿಸ್ಬೇಕು ಅಂತ. ಹಾಗಾಗಿ ನಾನು ಅವ್ರನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಮಂತ್ರ, ಯಾರು ಬೇಕೋ ಅವ್ರನ್ನ ಕರ್ಸ್ಕೊಳ್ತಾರೆ, ಸುಮ್ಮನೆ ಯಾಕೆ? ರೀ, ಹೆಣ್ಮಕ್ಳ ವಿಷಯ ನಿಮಗ್ ಗೊತ್ತಾಗಲ್ಲ, ನೀವ್ ಸುಮ್ನೆ ಇರ್ರಿ. ಸರಿ, ವೀರಣ್ಣ ಅವ್ರ ಹತ್ರ ನಾನೇ ಮಾತಾಡ್ತೀನಿ. ನೋಡಿ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಅವ್ರಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಮೊದಲೇ ಬೇರೆ ಟೆನ್ಷನ್ ಇದ್ದಾರೆ. ನಾಳೆ ಮದ್ವೆ ಇಟ್ಕೊಂಡು ಮದುಮಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ಸರಿಯಲ್ಲ. ನನಗೆ ಅಚ್ಚೋಮ್ಮ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗುವಂತ ಹೇಳಿದ್ದು ಯಜಮಾನ್ರು. ಈಗ ನನ್ನ ತಡಿಬೇಕು ಅಂದ್ರೆ ಮತ್ತೆ ಯಜಮಾನ್ರೆ ತಡಿಬೇಕು. ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ನನ್ನ ತಡೆಯೋದಕ್ಕಾಗಲ್ಲ. ಈಗ ನಾನು ಅಲ್ಲಿಗೆ ಹೋಗಲೇಬೇಕು, ದಯವಿಟ್ಟು ಕ್ಷಮಿಸಿ. ಮಂತ್ರ, ಅವ್ರೇನೋ ಮಾಡ್ಕೋತಾರೆ, ನಿಂಗೆ ಯಾಕೆ? ಬಾ, ಆರಾಮಾಗಿ ರೆಸ್ಟ್ ಮಾಡು. ಮೇಕಪ್ ಮಾಡ್ಸೋಕೆ ಅಂತ ಹೊರಗಡೆ ಕರ್ಕೊಂಡು ಹೋದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು? ಮದ್ವೆ ನಿಂತು ಹೋಗ್ಬಿಟ್ರೆ ನಾನು ಏನ್ ಮಾಡ್ಲಿ? ನಾನು ಅವ್ರಿಬ್ರ ಮೇಲೆ ಒಂದು ಕಣ್ಣಿಡ್ಲಾ? ಮಂತ್ರ, ಏನ್ ಯೋಚನೆ ಮಾಡ್ತಿದ್ಯಾ? ಬಾ, ಸ್ವಲ್ಪ ರೆಸ್ಟ್ ಮಾಡು. ರೀ, ನೀವು ಹೋಗ್ತಾ ಇರಿ, ನಾನೊಂದು ಫೋನ್ ಮಾಡಿ ಬರ್ತೀನಿ.